ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಜುಲೈ 26ರಂದು ಕೋಲಾರದ ಟೊಮೊಟೊ ಮಾರುಕಟ್ಟೆ CMR ಮಂಡಿಯಲ್ಲಿ ಏನು ರೇಟ್ಗೆ ಆಕ್ಷನ್ ಆಗ್ತಾಯಿದೆ ಅಂತ ನೋಡೋಣ. ಸರಕು ತುಂಬ ಚೆನ್ನಾಗಿರೋಂಥದ್ದು ಬಂದಿದೆ, ಸಿಕ್ಕಾಪಟ್ಟೆ ಐಟಮ್ ಬಂದಿದೆ. ಕರ್ನಾಟಕದ ಎಲ್ಲ ವಿವಿಧ ಕಡೆಯಿಂದ ಜಿಲ್ಲೆಗಳಿಂದ ಬಂದು ಟೊಮೊಟೊನ ಇಲ್ಲಿ ತೊಗೊಬಂದಿದ್ದಾರೆ. ಇವತ್ತೇನು ರೇಟ್ಗೆ ಆಕ್ಷನ್ ಆಗ್ತಾಯಿದೆ ಅಂತ ನೋಡ್ಕೊಳ್ತಾ ಬರೋಣ. ದೋರೆಕಾಯಿ ಬಂದಿದೆ, ಚೆನ್ನಾಗಿದೆ. ಎಕ್ಸ್ಪೋರ್ಟಿಗೆ ಈ ರೀತಿ ದೋರೆಕಾಯಿ ಒಳ್ಳೆಯದಾಗುತ್ತೆ. ಈ ರೀತಿ ನೀವು ತರಬೇಡಿ ದಯವಿಟ್ಟು. ಇದು ಎಕ್ಸ್ಪೋರ್ಟಿಗೆ ತೊಗೊಳೋದಿಲ್ಲ, ಯಾಕೆಂದರೆ ನೋಡಿ ಇದರಲ್ಲಿ ಅರ್ಧ ಹಣ್ಣು ಅರ್ಧ ಕಾಯಿ ಇರೋದ್ರಿಂದ ಇದ್ರ ಬೆಲೆ ಕುಸಿದೋಗ್ಬಿಡುತ್ತೆ. ಎಲ್ಲ ಇದೇ ರೀತಿ ಇರೋದು ತೊಗೊಬನ್ನಿ. ಆಫ್ ಕಲರ್ ತೊಗೊಬನ್ನಿ, ನಿಮ್ಗೆ ಒಳ್ಳೆ ರೇಟ್ ಬೇಕು ಅಂದರೆ. ಇಲ್ಲ ಅಂದರೆ ಇದನ್ನು ಬೇರೆ ಸಪ್ರೇಟಾಗಿ ಮಾಡ್ಕೊಂಡು ಇಟ್ಕೊಂಬನ್ನಿ. ಎಲ್ಲ ಸಪ್ರೇಟ್ ತೊಗೊಬನ್ನಿ. ಇದು ಒಳ್ಳೆ ಸೈಜು ಇದೆ, ಇದು ಒಳ್ಳೆ ಕಲರ್ ಇದೆ. ಇದೇನು ಒಳ್ಳೆ ರೇಟ್ಗೆ ಹೋಗುತ್ತೆ ನೋಡೋಣ. ಇದು ಒಂದು ಫುಲ್ ಕಲರ್ ಬಂದಿದೆ. ಇದು ಫುಲ್ ಕಲರ್, ಸ್ವಲ್ಪ ಸೈಜ್ ಚಿಕ್ಕದು. ಇದು ಹಣ ನಿಮ್ಮದೇನಾ? ಇದು ಯಾವ ಊರಿಂದ ತಂದಿದ್ದೀರಾ? ಪಲಿಮ್ನೇರ್, ಆಂಧ್ರ. ಒಳ್ಳೆ ಪಲಿಮ್ನೇರ್ ನಿಂಚು ಚೊಚ್ಚಿನರು. ಯಾವುದನ್ನ ಇದೆ ತಳಿ? ಅತಿಕ್. ಅದಕ್ಕೆ ಗಟ್ಟಿ ಒಂದು ಇದೆ. ಅದಕ್ಕೆ ಎన్ని బాక్సులు వచ్చినాయి? 200 బాక్స్. పర్వాలేదా? ఏమో రైట్ పోతా ఉందా? నిన్నేం రేట్ అయింది? మొన్నేం రేటా? 150 150 ರೂಪಾಯಿ ಆಗ್ತಾಯಿದೆ. ಅದಕ್ಕಿದು 150 150. ಇವತ್ತು ನೋಡೋಣ ಏನು ರೇಟ್ಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಕ್ಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸಿಕ್ಕಾಪಟ್ಟೆ ಸರಕು ಬಂದಿದೆ CMR ಟೊಮೊಟೊ ಮಾರ್ಕೆಟ್ಗೆ. ಅಲ್ಲಿ ಆಕ್ಷನ್ ಆಗ್ತಾರೆ ನೋಡ್ಕೊಂಡು. ₹100. ಈ ಒಂದು ಲಾಟ್ ಬಂದಿದೆ 565 ಬಾಕ್ಸ್ ಒಂದು ಲಾಟು. ಒಳ್ಳೆ ಕಲರ್ ಕಿತ್ಕೊಂಡ್ಬಂದಿದ್ದಾರೆ. ಕಲರ್ ಚೆನ್ನಾಗಿದೆ, ಸೈಜು ಚೆನ್ನಾಗಿದೆ. ಇಲ್ಲಿ ರೈತರು ಇದ್ದಾರೆ. GNBR. ಅಣ್ಣ ನಮಸ್ಕಾರ. ಅಣ್ಣ ತಮ್ಮ ಹೆಸರು? ನಾಗಭೂಷಣ್. ಯಾವ ಊರು? ಗೋಪಲ್ಲಿ ಅಂತ ಹೇಳ್ಬಿಟ್ಟು. ಒಳ್ಳೆ ಬೆಳೆ, ಚೆನ್ನಾಗಿದೆ ಸೈಜು. ಏನು ರೇಟ್ ಹೋಗ್ಬೋದು ಅಂದ್ಕೊಂಡಿದ್ದೀರಾ? ಹೇಳೋಕ್ಕಾಗಲ್ಲ. ಮೊನ್ನೆ 240 ಹೋಗಿತ್ತು. ಒಂಚೂರು ಪರವಾಗಿಲ್ಲ ನೋಡೋಣ. ಇದು ಯಾವುದು ತಳಿ?
ಸಾಲಾರ್ ಬೆಳೆದಿದ್ದಾರೆ. ಎಷ್ಟು ಎಕರೆಗೆ ಹಾಕಿದ್ದೀರಣ್ಣ? 35 ಎಕರೆ. 35 ಎಕರೆಗೆ ಹಾಕಿದ್ದಾರೆ. ಇವತ್ತು ಇದು 35 ಎಕರೆಗೂ ಇಷ್ಟೇನೆ? ಇನ್ನು ಅಲ್ಲಿ ಬಂದಿದ್ದಲ್ಲ 2200 ಬಾಕ್ಸ್. 2200 ಬಾಕ್ಸ್ ಬಂದಿದೆ. ಎಷ್ಟನೇ ಕೊಯ್ಲು ಇದು? 4ನೇ ಕೊಯ್ಲು. 4ನೇ ಕೊಯ್ಲಿಗೂ ಚೆನ್ನಾಗಿ ಸೈಜ್ ಒಳ್ಳೆ ಸೈಜ್ ಇದೆ. ಕಲರು ಚೆನ್ನಾಗಿ ಕಿತ್ತಿದ್ದೀರಾ. ಆ್ಯಕ್ಚುಲಿ ಬಂಗ್ಲಾ ಓಪನ್ ಆಗಿರೋದಕ್ಕೆ ಅವ್ರಿಗೆ ಇದೇ ಥರದ ಐಟಮ್ ಬೇಕು. ಚೆನ್ನಾಗಿದೆ. ಬಂಗ್ಲಾಗೆ ಆಗ್ತಾ ಇದೆ. ರೇಟ್ ಇಲ್ವಲ್ಲ, ಎಲ್ಲಿಗೆ ಹಾಕಿದ್ರೂ ರೇಟ್ ಇರಬೇಕಲ್ಲ. ಬಂಗ್ಲಾಗನ್ನಾಗಿ ಎಲ್ಲನೂ ಡಿಮ್ಯಾಂಡ್ ಇದ್ರೆ ಅದಕ್ಕೊಂದು ಮರ್ಯಾದೆ. ಅಣ್ಣ ಇವಾಗ ನೀನು 35 ಎಕರೆಗೆ ಟೊಮಾಟೊ ಹಾಕಿದ್ಯಲ್ಲ, ಎಷ್ಟು ಖರ್ಚು ಬಂದಿರ್ಬೋದು ಅಣ್ಣ? 2 ಕೋಟಿ ಬಂದಿದೆ. 2 ಕೋಟಿ ಖರ್ಚು ಮಾಡಿದ್ದೀರಾ. 2 ಕೋಟಿ ತೆಗಿತೀರಾ? 1.5 ಕೋಟಿ ಬಂದರೆ ಖುಷಿ ಅಣ್ಣ. ಅಯ್ಯೋ, ರೈತರಿಗೆ ಇಷ್ಟು ಕಷ್ಟ ಇದೆಯಾ? ಹೌದಣ್ಣ, 5 ಲಕ್ಷ ಮೇಲೆ ಬಂದಿದೆ ಎಕರೆಗೆ. ಬಿದಿರು ಕಡ್ಡಿ ಒಂದು ಕಡ್ಡಿ ಬಂದು ನಾವು 38 ರೂಪಾಯಿ. ಬಿದಿರು ಕಡ್ಡಿ ಉಣ್ತಾ ಇದ್ದೀರಾ? ಬಿದಿರು ಕಡ್ಡಿ ಎಲ್ಲ ಹಾಕಿದ್ವಿ. ಇದು ನೀಲಗಿರಿ ಕಡ್ಡಿ ಉಣ್ತಾರಲ್ಲ ಅದು? ಇಲ್ಲ ಅಣ್ಣ, ಇದು ಲೈಫ್ ಬರ್ತದೆ ಅಂತೇಳಿ ಅದು ಹಾಕಿದ್ದೀವಿ ನಾವು. ಹೌದಾ? ಒಂದು ಕಡ್ಡಿ 35 ರೂಪಾಯಿ. ತುಕ್ಕು ಹಿಡಿತದೆ. ಹಾಂ, ಬಿದಿರು ಕಡ್ಡಿಗೆ ಬೇಕಾದ ತುಕ್ಕು ಯೂನಿಫಾರ್ಮ್ ಇರ್ತದೆ, ಚೆನ್ನಾಗಿರ್ತದೆ ಅಂತ ಬಿದಿರು ಕಡ್ಡಿ. ಸೊ ಏನೆಲ್ಲ ಯೋಚನೆ ಮಾಡ್ತೀವಿ. ತರಿಸಿದ್ವಿ ಒಡಿಸ್ಸಾಯಿಂದ ಬಿದಿರು ಕಡ್ಡಿ. ಅದು ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ಡೆಲಿವರಿ 38 ರೂಪಾಯಿ. ಡೆಲಿವರಿ 38 ರೂಪಾಯಿ ಒಂದು ಕಡ್ಡಿ. ಎಷ್ಟು ದಿನ ಬಾಳಿಕೆ ಬರುತ್ತೆ ಬಿದಿರು ಕಡ್ಡಿ? 4-5 ವರ್ಷ ಬರ್ತದೆ. 4-5 ಸಲ ಹಾಕಿದ್ವಿ 2018-19. ಹಾಂ. ಮತ್ತೆ ಹಾಕಿರಲಿಲ್ಲ, ಮತ್ತೆ ಈ ಸಲ ಹಾಕಿದ್ವಿ. ಹೌದಾ? ಸೊ ನಮ್ಮ ರೈತರಿಗೆ ಒಳ್ಳೆ ರೈಟ್ ಸಿಕ್ಕಲಿ ನಮ್ಮ ಆಸೆ ಅದೇನೇ. ರೈತರಿಗೆ ಪಾಪ ಇಷ್ಟು ಕಷ್ಟಪಟ್ಟು ಬೆಳೆದು ಮಾರ್ಕೆಟಿಗೆ ತಂದು ಹಾಕ್ತಾರೆ. ಅವ್ರಿಗೆ ದುಡ್ಡು ಸಿಕ್ಕಿಲ್ಲ ಅಂದರೆ ಅವ್ರು ಇನ್ನೊಂದು ಸರಿ ಬೆಳೆ ಬೆಳಿಬೇಕಾದ್ರೆ ಯೋಚನೆ ಮಾಡಬೇಕಾಗ್ತಾರೆ. ಲಾಭ ನಷ್ಟ ಏನು ಯೋಚನೆ ಮಾಡಿದ್ರೆ ರೈತರು ಮತ್ತೆ ಅದು ನೂಣೆ ಉಣ್ತಾರೆ. ನಮಗೆ ಹಾಂ, ಇದು ಬಿಟ್ಟರೆ ಬೇರೆ ಏನೈತೆ? ಇನ್ನು ಇಲ್ಲಿ ಬಂದು ಬಾಕ್ಸ್ ಇಟ್ಬೇಕಷ್ಟೆ. ಹೌದಾ? ನಾವು ನಂಬಿರೋದು ಇದನ್ನೆಲ್ಲ ಯಾವುದೋ ಒಂದು ಮಾಡಬೇಕು. ಗೊತ್ತದ ಹೋಗ್ತದೆ ಹೇಳೋಣ, ಇನ್ನೇನು ಮಾಡ್ತೀವಿ. ನಿಮ್ಮ ರೈತರು ಧೈರ್ಯಕ್ಕೆ ಮೆಚ್ಕೊಬೇಕು. ಅಲ್ಲ, ನೀವು ಲಾಭ ನಷ್ಟ ಏನು ಅದೇನಣ್ಣ ಆಗಲಿ ಮತ್ತೆ ಬೆಳಿತೀವಿ ಅನ್ನೋ ಧೈರ್ಯ ಇದೆಯಲ್ಲ, ಅದು ದೊಡ್ಡ ವಿಷಯ. ಕಷ್ಟ ಬಂದ್ರು ಮಾಡಬೇಕು. ಯಾರು ಕೊಡಲ್ಲ. ಮಾವಿನಕಾಯಿ 4,000 ಕೊಡ್ತಾರಣ್ಣ, ಉಳ್ಳಕ್ ಬರಲ್ಲ. ಜನಕ್ಕೆ 4,000 ಕೊಡ್ತಾರಲ್ಲ, ಊಟಕ್ಕೆ ಅಲ್ಲ, ಉಳ್ಳಕ್ ಬರಲ್ಲ, ಬೇಳಿ ಗಿಡ ಕೀಳಕ್ ಬರಲ್ಲ. ವ್ಯಾಪಾರಸ್ಥರಿಗೂ ರೈತರಿಗೂ ಅಣ್ಣ ನಮ್ಮ ಒಳ್ಳೆ ಕಂಪ್ನಿಗಾದ್ರೆ ಕೋಟಿಗೆ ಸಾಲ ಮನ್ನಾ ಮಾಡ್ತಾರೆ. ರೈತರಿಗೆ 50,000 ಯಾವೊಂದು ಸರ್ಕಾರನೂ ರೈತರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಖರ್ಚು ಕೊಡಲ್ಲ. ಯಾವ್ದು ಬಂದ್ರು ಮಾಡಲ್ಲ. ಮೀಟಿಂಗ್ ಮಾಡ್ತಾರಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಆರಂಭ ವರ್ಷ, ವ್ಯಾಪಾರ ನಿಮಿಷ. ವ್ಯಾಪಾರಸ್ಥನಿಗೆ 1 ನಿಮಿಷದಲ್ಲಿ ವರ್ಷ, ವ್ಯಾಪಾರ 1 ನಿಮಿಷ. ಸೊ ಹಂಗೆ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅಲ್ವಾ ಆರಂಭ ವರ್ಷ. ಮತ್ತು ವ್ಯವಸಾಯ ಮಾಡೋದು ವರ್ಷ ಎಲ್ಲ ಮಾಡಬೇಕು. ರೈತರು 2 ನಿಮಿಷದಲ್ಲಿ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ನೋಡೋಣ ಇದು ಏನು ರೇಟಿಗೆ ಆಕ್ಷನ್ ಆಗ್ತಾರೆ, ಒಳ್ಳೆ ದುಡ್ಡು ಬರುತ್ತೆ ನೋಡೋಣ. ಅಲ್ಲೊಂದು ಲಾಟ್ ಇದೆ ಅಂತ ಅವ್ರದ್ದು, ಅದು ನೋಡ್ಕೊಂಬರ್ತೀನಿ. $240 ರೂಪಾಯಿಗಾಗಿದೆ ಇದು. ನೋಡಿ 20 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, 400 ಟೈಮ್ ಬಂದ್ರ ಅಣ್ಣ ಪರವಾಗಿಲ್ಲ. 240 ರೂಪಾಯಿ
ಏನ್ ಜಾಸ್ತಿ ಅಪ್ಪ ಇವನ್ ನಮ್ಮ ದೋಸ್ತನ ಕೂತ್ಕೊಳ್ಳೋದು ನಮ್ಮ ಹತ್ರ ಹೋದ್ರೆ ಬಂಡವಾಳ ಎಲ್ಲ ನನ್ನ ಹತ್ರ ಬಡ್ಡಿ ಕಾಸು ಇದೆ ಅದೇ ಹಾಕ್ಬಿಡ್ತಾರೆ 400 ರೂಪಾಯಿ ಮೇಲೆ ಹೋದ್ರೆ ಬಂಡವಾಳ ಆಗೋದು 400 ರೂಪಾಯಿಗಿಂತ ಎಷ್ಟೇ ಹೋದ್ರೂ ಅಷ್ಟು ಲಾಸ್ ಆಗುತ್ತೆ ರೈತರು ಹೇಳ್ತಾರೆ. ಅದು ಬಿಡ ಯಾವ್ದು ನಿಮ್ಗೆ ಲೆಕ್ಕ ಆಯ್ತು ಹೇಳ್ತೀನಿ